ಹಾಯ್ ಎಲ್ರಿಗೂ ನಮಸ್ಕಾರ. ವಾಟ್ಸಪ್ ಬಾಯ್ಸ್. ಇವತ್ತು ಇಂಡಿಯಾ ವರ್ಸಸ್ ಶ್ರೀಲಂಕಾ ಸೆಕೆಂಡ್ ಟೆಸ್ಟ್. ಇದು ಫಸ್ಟ್ನೇ ಟೆಸ್ಟ್. ಡೇ 2 ರಿವ್ಯೂ. ಅದ್ರೊಳಗೆ ಡೇ 2 ರಿವ್ಯೂ ಅನ್ನೋಕೆ ಏನೈತೆ, ಅರ್ಧ ಪೂರ ಮಳಿನ ಬಂದೈತಿ ಇವತ್ತಿನ. ಡೇ 2 ಒಳಗೆ ಅರ್ಧ ಏನು ಹೇಳ್ಬೇಕು, ಹೆಡ್ಲೈನ ಮಳೆರಾಯನ ಅಬ್ಬರತ್ತನ ಹೇಳ್ಬೇಕು. ಇವತ್ತು ಪೂರ ಅರ್ಧ ಡೇ ಬರೀ ಮಳೆ ಒಳಗೆ ಮುಗಿದೋತು. ಯಾವಾಗ ಆಲ್ಮೋಸ್ಟ್ ಮ್ಯಾಚ್ ಚಾಲು ಆಗಿದೆ, 2:35 ಮ್ಯಾಚ್ ಚಾಲು ಆಗೈತಿ. ಟೆಸ್ಟ್ ಮ್ಯಾಚ್ ಚಾಲು ಹೋಗ್ಬೇಕಾಯ್ತು 10ಕ್ಕೆ. 11, 12, 1 ಟೋಟಲ್ 4.5 ತಾಸು ನಿಂತದ ಮಳೆ. 4.5 ತಾಸಿನ ಬಂದೈತೆ ಮಳೆ. 4ರಿಂದ 4.5 ತಾಸು ಮಳಿನ ಆಗಿಲ್ಲ. ಮಳಿನ ಹಾಕಿ ಬಡ್ದತ್ತು ಒಟ್ಟು. ಸೊ ಅಷ್ಟು ಆದರೂ ಮತ್ತೆ ಟೆಸ್ಟ್ ನಡೀತು, ಸ್ಟಾರ್ಟ್ ಆಯ್ತು. ನಿಮ್ಗೆ ಗೊತ್ತಿದ್ದಂಗೆ ನಮ್ಮ ದೇವದಾರ್ ಪಡಿಕಲ್ ಅವ್ರು ನಿನ್ನೆ 113 ಹೊಡೆದಲ್ಲ. ಇವತ್ತು 50 ಹೊಡೆದ, ಅಂದ್ರೆ ಟೋಟಲ್ 150 ರನ್ ಹೊಡೆದ್ರು. ಅದು ಮಾಡ್ಬಿಟ್ಟು ಮತ್ತೆ 160 ರನ್ ಹೊಡೆದ ನಮ್ಮ ಪಡಿಕಲ್ ಅವರು. ಐ ಹೋಪ್ ಏನಂದ್ರೆ 200 ಆದ್ರೆ ಮಸ್ತ್ ಇರೋದು ಅನ್ಕೊಂಡಿನಿ. ಆದ್ರೆ 200 ಆಗಲಿಲ್ಲ. ಅದು ಒಂಥರ ಇದು ಡಿಸಪಾಯಿಂಟ್ಮೆಂಟ್ ಆದತ್ ಹೇಳ್ಬೇಕು. 200 ಆದ್ರೆ ಮಸ್ತ್ ಆಗಿರುತ್ತೆ. ಇನ್ನು 300 ಆದ್ರೆ ಅಂತೂ ನಮ್ಮ ಯಾರೋ ಕರುಣ್ ಯಾರವ್ರ ರೆಕಾರ್ಡ್ ಮಾಡ್ತಿರ್ತಾರೆ. ಇರಲಿ, ಒಂದೇ ಅತಿ ಆಸೆ ಬೇಡ, ಒಂದೊಂದು ಇಲ್ಲಿ ಫುಲ್ ಇಷ್ಟ ಅಷ್ಟೇ. ಭಾಳ ಹೆವಿ ಅಂದ್ರೆ ಹೆವಿ ರೆಕಾರ್ಡ್ ಮುರಿದಾರೆ. ಏನಂದ್ರೆ ಮೊನ್ನೆ ನಿನ್ನೆ ಆಡಿದ್ರಲ್ಲ 100 ಹೊಡೆದ್ರೆ ಆ ರೆಕಾರ್ಡ್ ಏನಂದ್ರೆ ವಿರಾಟ್ ಕೊಹ್ಲಿ ಅವರು ರಿಪಬ್ಲಿಕ್ ಡೇ ದಿವಸ ಅಂದ್ರೆ ಜನವರಿ 26ಕ್ಕೆ 100 ಹೊಡೆದಿರುತ್ತೆ. ಈಗ ದೇವದತ್ ಪಡಿಕಲ್ ಟೆಸ್ಟ್ನಾಗ, ಅಂದ್ರೆ ಅದು ಟೆಸ್ಟ್ನಾಗ, ಈ ಟೆಸ್ಟ್ನಾಗ ದೇವದತ್ ಪಡಿಕಲ್ ಇಂಡಿಪೆಂಡೆನ್ಸ್ ಡೇ ಅಂದರೆ ಸ್ವಾತಂತ್ರ್ಯ ದಿನಾಚರಣೆ ದಿವಸ ಹೊಡೆದಿರುತ್ತೆ. ಸೊ ಇದು ಒಂಥರ ಏನೋ ಆ ಕಡೆ ಅಂದ್ರೆ ಹೆವಿ ಅಂದ್ರೆ ಹೆವಿ ವೈರಲ್ ಆಗತ್ತೆ. ಸೆಕೆಂಡ್, ಇವತ್ತು ಡೇ 2ದಾಗ ಏನೇನು ಆಯ್ತು ಸೀದಾ ಹೇಳ್ಬಿಡ್ತೀನಿ. ಟೋಟಲ್ ನಿನ್ನೆ ಬ್ಯಾಟಿಂಗ್ ಒಳಗೆ ಯಾರಾದ್ರು ದೇವದತ್ ಪಡಿಕಲ್ ಆ್ಯಂಡ್ ರಿಷಬ್ ಪಂತ್ ಇದ್ರು ಬ್ಯಾಟಿಂಗ್ ಒಳಗೆ. ರಿಷಬ್ ಪಂತ ಅವ್ರಿಗೆ ಮೂಡ್ ಆ ಕಡೆ ಹೆಂಗೆ ಮೂಡ್ ಸ್ವಿಂಗ್ಸ್ ಬರ್ತಾವೆ ಅವ್ರಿಗೆ. ಒಂದ್ಸಲ ಕಾಯ್ಕೊಂತ ಆಡಕ್ಕೆ ಹೋಗಾರ, ಇನ್ನೊಂದ್ಸಲ ಹೊಡ್ಲಿಕ್ಕೆ ಹೋಗಾರ. ಒಂದ್ಸಲ ಏನೋ ಒಂಥರ ಹೇಳ್ಬೇಕಾರೆ ಕ್ಯಾರೆಕ್ಟರ್ ರಿಷಬ್ ಪಂತ್ ಬಗ್ಗೆ ಹೇಳ್ಬೇಕಾರೆ ಒಂದಕ್ಕೊಂದು ಅರ್ಥ ಆಗಲ್ಲ. ಅವ್ರು ಯಾವಾಗ ಕಾಯದ ಆಡ್ತಾರೆ, ಯಾವಾಗ ಹೊಡೆದಾಡ್ತಾರೆ, ಒಂದಕ್ಕೊಂದು ಅರ್ಥ ಆಗಲ್ಲ. ಅಣ್ಣ ಹೊಡ್ಲಿಕ್ಕೆ ಹೋಗಿ ಔಟ್ ಅದ. ನೆಕ್ಸ್ಟ್ ಬಿಟ್ರು ಹೊಡ್ಲಿಕ್ಕೆ ಹೋಗಿ ರಿಷಬ್ ಪಂತ್ ಎಂದು ಹೆಚ್ಚಾಂತ ನೋಡಿದ್ದು. ರಿಷಬ್ ಪಂತ್ ಎಂದು ಸ್ಟಂಪ್ ಔಟ್ ಆಗಿದ್ದು ನೋಡಿಲ್ಲ. ರಿಷಬ್ ಪಂತ್ ಎಂದು ರನ್ ಔಟ್ ಆಗಿದ್ದು ನೋಡಿಲ್ಲ, ಏನು ನೋಡಿಲ್ಲ. ಹೆಚ್ಚಾನ್ಸ್ ರಿಷಬ್ ಪಂತ್ ಔಟ್ ಆಗೋದು ಎಲ್ಲ ಬರೀ ಕ್ಯಾಚ್ ಔಟ. ಅದೇ ಬಂದು ಬರೀ ಮುಂದೆ 6 ಹತ್ತಾಗ ಔಟ್ ಹಾಕೋದು, ಸ್ಪಿನ್ನರ್ಸ್ಗೆ ಔಟ್ ಹಾಕಾರ. ಮೇನ್ ಏನಾರ ನಮ್ಮ ಇಂಡಿಯಾದಾಗ ಹೇಳೋಣ ಇಲ್ಲಿ ಸ್ಪಿನ್ ಟು ವಿನ್ ಮಂತ್ರ ಔಟ. ಸ್ಪಿನ್ನರ್ಸ್ಗಳಿಗೆ ಹೆಚ್ಚಿಗೆ ವಿಕೆಟ್ ಬಿದ್ದಾವೆ ಈ ಪಿಚ್ನ ಅಂತ. ನೀವು ನೋಡ್ದಂಗೆ ಯಾರೋ ಪಡಿಕಲ್ ಅವ್ರ ವಿಕೆಟು ಸ್ಪಿನ್ನರ್ಗೆ ಬಿತ್ತು, ಮತ್ತು ಪಂತ್ ಅವ್ರ ವಿಕೆಟು ಸ್ಪಿನ್ನರ್ಗೆ ಬಿತ್ತು, KL ರಾಹುಲ್ ಅವ್ರ ವಿಕೆಟ್ ಸ್ಪಿನ್ನರ್ಗೆ ಬಿತ್ತು. ಆಲ್ಮೋಸ್ಟ್ ಶ್ರೀಲಂಕಾದ ಬರ್ತಾರೆ ಸ್ಪಿನ್ನರ್ಸ್ಗಳು ಬರ್ಕೊಟ್ಟಂಗೆ ಪಿಚ್. ಸೊ ಏನಾದರೂ ನಮ್ಮ KL ರಾಹುಲ್ 167 ರನ್, KL ರಾಹುಲ್ ದೇವದತ್ ಪಡಿಕಲ್ 167 ರನ್ ನೋಡಿದ್ರು. KL ರಾಹುಲ್ ಡೀಸೆಂಟ್ ಇನ್ನಿಂಗ್ಸ್, ಅಂದರೆ ನಿನ್ನೆ ಇಂಜುರಿ ಆದರೂ ಮತ್ತೆ ಕಂಬ್ಯಾಕ್ ಮಾಡಿ ಆಡಿದ್ರಲ್ಲ, ನೆಕ್ಸ್ಟ್ ಲೆವೆಲ್ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೇಕು KL ರಾಹುಲ್ ಅವ್ರಿಗೆ. ಇನ್ನು ನಮ್ಮ ಬಿಟ್ಟರೆ ನಮ್ಮ ಪಂತ್ ಅಣ್ಣ ಒಂದು ಲೆವೆಲಿಗೆ ಆಡಿದ್ ಬಿಡೋದು. ಪಂತ್ ಅಣ್ಣನೂ ಭಾರಿ ಆಡಿದ್ರು. ಇನ್ನು ಅವ್ರದಾಗಿಂದ ಜುರೇಲ್ ವೆಲ್ ಡಿಸರ್ವ್ಡ್ 50 ಅಂತ ಹೇಳ್ಬೇಕು. ಯಾಕಂದ್ರೆ ಬೇಕಾಯ್ತು ಆ ಟೈಮ್ದಾಗ. ಇಂಡಿಯಾ ಟೀಮ 450 ಸೈಪ್ ಹೋಗ್ಬೇಕಂದ್ರೆ 450 ರನ್ನಿನ ಸೈಪ್ ಹೋಗ್ಬೇಕಾರೆ ಮೇನ್ ಕಾಂಟ್ರಿಬ್ಯೂಷನ್ ಇದ್ದಿದ್ದೆ ಧ್ರುವ್ ಜುರೇಲ್ ಅವ್ರದ್ದು. ಸೊ ಅದೇ ಥರ ಧ್ರುವ್ ಜುರೇಲ್ ಅವ್ರು ಹೊಡೆದಿದ್ದು ರನ್ ಇಂಥ, ಮತ್ತು ಜಡೇಜಾ, ಮಾನವ್ ಸುತಾರ ಇವರೆಲ್ಲರೂ ಹೊಡೆದಿದ್ದ ಕಾರಣ ಟೋಟಲ್ ಇಂಡಿಯಾ ಟೀಮ್ ಸ್ಕೋರ್ ಆಗಿದ್ದು 460 ರನ್ ಆಗ್ಯಾವ. 460 ರನ್ ಹೊಡೆದ ಡಿಕ್ಲೇರ್ ಕೊಟ್ಟಾರ ನಮ್ಮ ಟೀಮ್ ಇಂಡಿಯಾದವ್ರಿಗೆ. ಈಗ ಡಿಕ್ಲೇರ್ ಕೊಟ್ಟಾರ. ಈಗ ನಮ್ಮ ಇನ್ನಿಂಗ್ಸ್ನಾಗ ಈ ಒಂದೇ ಇನ್ನಿಂಗ್ಸ್ನಾಗ ಯಾರ್ಯಾರು ಬಾರಿ ಆಡಿದ್ರೆ ಒಂದು KL ರಾಹುಲ್ ಆಡಿದ್ರೆ, ಮತ್ತು ದೇವದತ್ ಪಡಿಕಲ್ ಮತ್ತು ಧ್ರುವ್ ಜುರೇಲ್ ಪಿಕಪ್ ದಿ ಟಾಪ್ 3 ಪ್ಲೇಯರ್ಸ್ ಅಂತ ಹೇಳ್ಬೇಕು. ಧ್ರುವ್ ಜುರೇಲ್ ಮತ್ತು ಪಡಿಕಲ್, ಇದು ಫಸ್ಟ್ ಪಡಿಕಲ್, ಆಮೇಲೆ KL ರಾಹುಲ್, ಆಮೇಲೆ ಧ್ರುವ್ ಜುರೇಲ್, ಆಮೇಲೆ ರವೀಂದ್ರ ಜಡೇಜಾ. ಈ 4 ಜನ ಈ ಇನ್ನಿಂಗ್ಸ್ ಒಳಗೆ ಸೂಪರಾಗಿ ಬೆಸ್ಟಾಗಿ ಬ್ಯಾಟಿಂಗ್ ಆಡಿದ ಪ್ಲೇಯರ್ಸ್ ಅಂತ ಹೇಳ್ಬೇಕು. ಇಷ್ಟು 460 ರನ್ ಹೊಡೆದಾರ. ಸೀದಾ ಆತನ ಡೀಸೆಂಟ್ ಅಂದ್ರೆ ಡೇ 3 ಒಳಗೆ ಏನೇನು ಆಕೈತಿ ವಿತೌಟ್ ಮಳೆ ಇರ್ಲಿಕ್ಕೆ ಆಯ್ತು. ಮಳೆ ಆದರೆ ಏನಾಗೈತಿ, ಮಳೆ ಆಗಲಾರ್ದು ಏನಾಗೈತಿ ಹೇಳ್ಬಿಡ್ತೀನಿ. ನಾಳೆ ಡೇ 3 ಚಾಲು ಆಕೈತಿ. ಡೇ 3 9:45 ಚಾಲು ಆಗತ್ತೆ. ಮೊದಲೇ ಇನ್ಫಾರ್ಮೇಷನ್ ಕೊಟ್ಟಾರ ನಿಮಗೆ. ಡೇ 3 9:45 ಚಾಲು ಆದರೆ ಫಸ್ಟ್ ಮಳೆ ಇರಲಾರ್ದೆ ಆಗಿತ್ತಾರೆ ಹೆಂಗಾಗೈತೆ 9:45 ಮ್ಯಾಚ್ ಚಾಲು ಆಗುತ್ತೆ. ನಮ್ಮ ಬಾಲರ್ಸ್ಗೆ ಬರ್ತಾರೆ. ಮೊಹಮ್ಮದ್ ಸಿರಾಜ್ ಆ್ಯಂಡ್ ಪ್ರಸಿದ್ಧ ಕೃಷ್ಣ ಅವ್ರು ಬಾಲಿಂಗ್ ಬರ್ತಾರೆ. ಬಂದ ಕೂಡಲೇ ಆಲ್ಮೋಸ್ಟ್ ಈ ಕಡೆ ಮೊಹಮ್ಮದ್ ಸಿರಾಜ್ ಒಂದು 10 ಓವರ್ಗೆ ಇರ್ತಾರೋ, ಆಗ ಪ್ರಸಿದ್ಧ ಕೃಷ್ಣ ಒಂದು 10 ಓವರ್ಗೆ ಇರ್ತಾರೆ. ಅಂದ್ರೆ 5 ಓವರ್ ಸ್ಪೆಲ್ ಮಾಡ್ತಾರೆ. ನೋಡು 4 ಸ್ಪಿನ್ನರ್ಗಳು ಬರ್ತಾರೆ. ಮಾನವ್ ಸುತಾರ್ ಬರ್ತಾರೆ, ಜಡೇಜಾ ಬರ್ತಾರೆ, ಕುಲ್ದೀಪ್ ಬರ್ತಾರೆ. ಆಲ್ಮೋಸ್ಟ್ ನಿಮ್ಗೆ ಬರೋದು ಮಾನವ್ ಸುತಾರ್ ಫಸ್ಟ್ ತರ್ತಾರೆ, ಆಮೇಲೆ ಜಡೇಜಾ ಅಂತ ತರ್ತಾರೆ, 3ನೇದು ಕುಲ್ದೀಪ್ ಅದನ್ನು ತರ್ತಾರೆ. ನಾನು ನಾಳೆ ಏನು ಅಂದ್ರೆ ಫಸ್ಟ್ನೇ ಸೆಷನ್ ಅಂದ್ರೆ 9:45 ಅಂತ ಒಂದು ಸೆಷನ್ ಇಟ್ಟಿರ್ತೈತಿ. ಒಂದು 10ರಿಂದ 11
ಒಂದು 7 ತಾಸು ಅಂದ್ರೆ ಅದ್ರ 3 ಸೆಷನ್ ಬರ್ತಾವೆ. 1ನೇ ಸೆಷನ್ ಅಂದ್ರೆ ಫಸ್ಟ್ನೇ ಸೆಷನ್ ಒಳಗೆ ಏನು ಮಾಡ್ತಾರೆ ಅಂದ್ರೆ ಮಿನಿಮಮ್ ಅಂದ್ರೆ ನಮ್ಮ ಇಂಡಿಯಾದಾಗ ಟ್ರೈ ಮಾಡೋದು 1 to 2 ಅಂದ್ರೆ 1ರಿಂದ 2 ವಿಕೆಟ್ ತೆಗಿಯೋಕೆ ಪ್ಲ್ಯಾನ್ ಮಾಡ್ತಾರೆ. ಅಂದರೆ ಏನು 1ನೇ ಸೆಷನ್ ಒಳಗೆ. 2ನೇ ಸೆಷನ್ ಪ್ಲ್ಯಾನ್ ಏನು ಮತ್ತು ಸೇಮ್ 1 2 ಅಂದ್ರೆ ಮತ್ತೊಂದು 1ರಿಂದ 2 ವಿಕೆಟ್ ರೇಟ್ ಅದು ನಿಮ್ಗೆ 1 2 ಅಂದ್ರೆ 1ನೇ ವಿಕೆಟ್ 3 ಸೆಷನ್, 2ನೇ ವಿಕೆಟ್ 3 ಸೆಷನ್ ತಿಳ್ಕೊರಿ. ಮತ್ತು 3ನೇ ವಿಕೆಟ್ 3 ಸೆಷನ್ 9 ವಿಕೆಟ್ ಅದು ಆಡೋರೇ ಇಲ್ಲ. ಅದಕ್ಕೆ ಪ್ಲ್ಯಾನ್ ಏನು, ನಮ್ಮ ಇಂಡಿಯಾದವರು ಮುಂದಿನ ಮತ್ತು ಇನ್ನಿಂಗ್ಸ್ ಆಡ್ಬೇಕತ್ತಿಲ್ಲ ಅವ್ರಿಗೆ ಫಾಲೋ ಆನ್ ಕೊಡ್ಬೇಕಂತ ಆಡ್ಲತ್ತಾರೆ ನಮ್ಮ ಟೀಮ್ ಇಂಡಿಯಾದವರು. ಬಾಲರ್ ಅಂದ್ರೆ ಇಟ್ಟು ಡೇಂಜರಸ್ ಬಾಲಿಂಗ್ ಐತಿ ಇಂಡಿಯಾ ಟೀಮ್ ಬಾಲಿಂಗ್ ಅಂದ್ರೆ. ನಾಳೆ ಪಕ್ಕಾ ಕಾಯ್ಕೊಂಡು ನೋಡ್ರಿ, ಇಂಡಿಯಾ ಟೀಮ್ ಬಾಲಿಂಗ್ ಡೇಂಜರ್ ಆಕೈತಿ. ನಾಳೆ ಪಕಡ್ ಬಾಲಿಂಗ್ ಆಕೈತಿ. ಬಾಲಿಂಗ್ ಒಟ್ಟು ಶ್ರೀಲಂಕಾದವರು ಕಣಿಪಿನ್ಯಾಗ ಹೋಗ್ಬೇಕು ಹಂಗೆ ಬಾಲಿಂಗ್ ಡೇಂಜರ್ ಆಗ್ತಾರೆ. ಅದಕ್ಕೆ ನಮ್ಮ ಇಂಡಿಯಾದವರು 2ನೇ ಇನ್ನಿಂಗ್ಸ್ ಆಡ್ಬೇಕಂತ ಬಂದೇ ಇಲ್ಲ. ಫಾಲೋ ಆನ್ ಕೊಟ್ಟವ್ರು ಅವ್ರನ್ನ ಇನ್ನೊಂದು ಇನ್ನಿಂಗ್ಸ್ ಆಡಿಸಿ ಹೆಂಗಾರ ಮಾಡಿ ಇನ್ನಿಂಗ್ಸ್ ಮ್ಯಾಲೆ ಸೋಲಿಸ್ಬೇಕಂತ ಪ್ಲ್ಯಾನ್ ಐತಿ. ಸೊ ಅದನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ. ನಾಳೆ ನಮ್ಮ ಬಾಲರ್ಸ್ಗಳು ಹೆಂಗಿದಾರೆ ನಿಮ್ಗೆ ಗೊತ್ತೈತಿ. ಪ್ರಸಿದ್ಧ ಕೃಷ್ಣ ಆಗಿರ್ಬೋದು, ಮೊಹಮ್ಮದ್ ಸಿರಾಜ್ ಆಗಿರ್ಬೋದು, ಕುಲ್ದೀಪ್ ಯಾದವ್, ಮಾನವ್ ಸುತಾರ್, ರವೀಂದ್ರ ಜಡೇಜಾ, ಗೊತ್ತಿದ್ದೈತಿ ನಿಮ್ಗೆಲ್ಲ ಬಾಲಿಂಗ್ ಹಾಗೆ ಆಗ್ತಾರೆ ಅನ್ಸಿದ್ದೈತಿ. ಎಲ್ಲ ಭಾರಿ ಪ್ಲೇಯರ್ಸ್ ಹೋದವರು, ಸೂಪರಾಗಿ ಬಾಲಿಂಗ್ ಆಗ್ತಾರೆ. ಸೊ ನಾನು ಅನ್ಕೋತೀನಿ ಈಗ 460 ನಮ್ಮ ಟೀಮ್ ಇಂಡಿಯಾದವ್ರು ಹೊಡೆದಾರ ಅಂದ್ರೆ ಅವ್ರನ್ನ ಆಲ್ಮೋಸ್ಟ್ ನನ್ನ ಪ್ರಕಾರ ಒಂದು 260 300 ಕೊಟ್ಟು ಹಾಕ್ತಾರೆ ನಾನು ಅನ್ಕೋತೀನಿ ಶ್ರೀಲಂಕಾದವ್ರ. ಸೊ 200 ಡಿಫೆನ್ಸ್ ಏನಾರ ಇದ್ರೆ ಫಾಲೋ ಆನ್ ಕೊಡ್ತೈತಿ. ಸೊ ಇಷ್ಟು ಕೊಟ್ಟರೆ ಫಾಲೋ ಆನ್ ಕೊಡ್ಬೋದು. ಅಂದರೆ 200 ಡಿಫೆನ್ಸ್ ಏನು ಇರ್ಬೇಕು ಅನ್ಸುತ್ತೆ. ಅದಕ್ಕೆ ಈ 300 ಅಥವಾ 260 300 ಈ ರೇಂಜಿಗೆ ಅವ್ರನ್ನ ಆಲ್ರೌಂಡ್ ಮಾಡೋ ಚಾನ್ಸ್ ಭಾಳ ಐತಿ. ಸೊ ನೋಡೋಣ ಅದು ಡೇ 3 ಒಳಗೆ ಏನೇನು ಆಕತ್ತೈತೆ ನಾಳೆ ನೋಡುವ. ಸೊ ಇದಾಗಿತ್ತು ಇವತ್ತು ಇಂಡಿಯಾ ವರ್ಸಸ್ ಶ್ರೀಲಂಕಾ ಫಸ್ಟ್ ಟೆಸ್ಟ್ ಡೇ 2 ರಿವ್ಯೂ. ಸೊ ಈ ರಿವ್ಯೂ ಏನೋ ನಿಮಗೆ ಇಷ್ಟ ಆಗಿತ್ತಾರೆ ವಿಡಿಯೋ ಪ್ಲೀಸ್ ಲೈಕ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಸೋ ಮತ್ತೆ ಎಲ್ರಿಗೂ ನಮಸ್ಕಾರ.